ಥ್ಯಾಂಕ್ ಯು ಸರ್. ಈಗ ನಿಮಗೆ ಸಿಎಂ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 50 ದಿನದ ಮೇಲೆ ಆಯ್ತು, ಸಂಪುಟ ಇನ್ನೂ ಇಲ್ಲ. ಇಲ್ಲ ಸರ್, ಸಂಪುಟ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಸಂದರ್ಭ ಬಂದಾಗ ಸಂಪುಟ ವಿಸ್ತರಣೆ ಮಾಡ್ತಾರೆ. ಭಾಳಷ್ಟು ಜನ ಹಿರಿಯರಿದ್ದಾರೆ, ಭಾಳಷ್ಟು ಜನ ಡಿಸರ್ವ್ ಇರೋರು ಇದ್ದಾರೆ. ಅವರೆಲ್ಲರೂ ಅಕಾಮಿಡೇಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಸರ್. ಯುವಕರಿಗೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಆಗ್ತಾ ಇರೋದು. ಇಲ್ಲ, ನನ್ನ ಆಸೆ ತುಂಬ ಜನ ಯುವಕರಿದ್ದಾರೆ, ಎಲ್ಲರೂ ತುಂಬ ಜನ ಯುವಕರಿದ್ದಾರೆ, ಫಸ್ಟ್ ಟೈಮರ್ಸ್ ಇದ್ದಾರೆ, ಅವರೆಲ್ಲರೂ ಡಿಸರ್ವ್ ಇದ್ದಾರೆ. ಯಾರಿಗಾದ್ರೂ ಕೊಡಲಿ ಅನ್ನೋ ಇದಿದೆ. ಅಲ್ಲ, ನನಗೂ ನೋಡಿ, ಬಯಕೆ ಆಸೆ ಎಲ್ರಿಗೂ ಇರುತ್ತೆ. ಕೊಟ್ಟರು ಸಂತೋಷ, ಕೊಡದೇ ಇದ್ರೂ ಸಂತೋಷ. ಕೊಟ್ಟರೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ಕೊಂತೀನಿ, ಕೊಡದೇ ಇದ್ರೆ ಇನ್ನೂ ಕಲಿಯೋದಿದೆ ಅಂತ ಭಾವಿಸ್ತೀನಿ. ನನಗೆ ಪಕ್ಷ ಸಿದ್ಧಾಂತ, ನಾನು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ನೋಡಿ, ನಾನು ಡೆಲ್ಲಿಗೆ ಹೋಗಿಲ್ಲ, ನಾನು ಲಾಬಿ ಮಾಡಿಲ್ಲ. ಓಕೆ, ನನಗೊಂದು ನಂಬಿಕೆ ಇದೆ, ಕೊಟ್ಟರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಪಕ್ಷ ಸಂಘಟನೆ ಮಾಡ್ತೀನಿ. ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ನಾನು KPCC ಕಾಂಗ್ರೆಸ್ ಐಡಿಯಾಲಜಿ ನಂಬ್ಕೊಂಡು ಬಂದವನು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡ್ಸಕ್ಕೂ ರೆಡಿ. ಜೈ ಕಾಂಗ್ರೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಿಮಗೆ ಸಿಎಂ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 50 ದಿನದ ಮೇಲೆ ಆಯ್ತು, ಸಂಪುಟ ಇನ್ನೂ ಇಲ್ಲ. ಇಲ್ಲ ಸರ್, ಸಂಪುಟ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಸಂದರ್ಭ ಬಂದಾಗ ಸಂಪುಟ ವಿಸ್ತರಣೆ ಮಾಡ್ತಾರೆ. ಭಾಳಷ್ಟು ಜನ ಹಿರಿಯರಿದ್ದಾರೆ, ಭಾಳಷ್ಟು ಜನ ಡಿಸರ್ವ್ ಇರೋರು ಇದ್ದಾರೆ. ಅವರೆಲ್ಲರೂ ಅಕಾಮಿಡೇಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಸರ್. ಯುವಕರಿಗೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಆಗ್ತಾ ಇರೋದು. ಇಲ್ಲ, ನನ್ನ ಆಸೆ ತುಂಬ ಜನ ಯುವಕರಿದ್ದಾರೆ, ಎಲ್ಲರೂ ತುಂಬ ಜನ ಯುವಕರಿದ್ದಾರೆ, ಫಸ್ಟ್ ಟೈಮರ್ಸ್ ಇದ್ದಾರೆ, ಅವರೆಲ್ಲರೂ ಡಿಸರ್ವ್ ಇದ್ದಾರೆ. ಯಾರಿಗಾದ್ರೂ ಕೊಡಲಿ ಅನ್ನೋ ಇದಿದೆ. ಅಲ್ಲ, ನನಗೂ ನೋಡಿ, ಬಯಕೆ ಆಸೆ ಎಲ್ರಿಗೂ ಇರುತ್ತೆ. ಕೊಟ್ಟರು ಸಂತೋಷ, ಕೊಡದೇ ಇದ್ರೂ ಸಂತೋಷ. ಕೊಟ್ಟರೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ಕೊಂತೀನಿ, ಕೊಡದೇ ಇದ್ರೆ ಇನ್ನೂ ಕಲಿಯೋದಿದೆ ಅಂತ ಭಾವಿಸ್ತೀನಿ. ನನಗೆ ಪಕ್ಷ ಸಿದ್ಧಾಂತ, ನಾನು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ನೋಡಿ, ನಾನು ಡೆಲ್ಲಿಗೆ ಹೋಗಿಲ್ಲ, ನಾನು ಲಾಬಿ ಮಾಡಿಲ್ಲ. ಓಕೆ, ನನಗೊಂದು ನಂಬಿಕೆ ಇದೆ, ಕೊಟ್ಟರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಪಕ್ಷ ಸಂಘಟನೆ ಮಾಡ್ತೀನಿ. ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ನಾನು KPCC ಕಾಂಗ್ರೆಸ್ ಐಡಿಯಾಲಜಿ ನಂಬ್ಕೊಂಡು ಬಂದವನು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡ್ಸಕ್ಕೂ ರೆಡಿ. ಜೈ ಕಾಂಗ್ರೆಸ್. ಥ್ಯಾಂಕ್ ಯು ಸರ್.